everyone, welcome to Maths class 8th standard part 1. Let us continue with the lesson linear equations in one variable. Let's solve exercise 2.1. So exercise 2.1 first question, solve the following equations and check your results ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕ್ವೆಶನ್ ಏನಿದೆ 3x is equal to 2x plus 18 ಅಂತ ಇದೆ. ಈಗ ಏನು ಮಾಡೋಣ, ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ, ಯಾಕೆಂದರೆ ಇಲ್ಲಿ ಒಂದೇ ಇರೋದನ್ನ ಕಾನ್ಸ್ಟೆಂಟ್ಸ್ ಇದ್ದಿದ್ರೆ ಕಾನ್ಸ್ಟೆಂಟ್ಸ್ನೆಲ್ಲ ಒಂದು ಕಡೆ, ವೇರಿಯಬಲ್ಸ್ನೆಲ್ಲ ಒಂದು ಕಡೆಗೆ ತೊಗೊಳ್ಬೋದಾಗಿತ್ತು. ಇಲ್ಲಿ ವೇರಿಯಬಲ್ ಇರೋದ್ರಿಂದ ವೇರಿಯಬಲ್ನೆಲ್ಲ ಒಂದು ಕಡೆಗೆ ತೊಗೊಳ್ಳೋಣ. ಸೊ 3x, ಇಲ್ಲಿ ಪ್ಲಸ್ ಇರೋದು ಈಕ್ವಲ್ಸಿಂದ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ 2x is equal to 18. ಸೊ 3 minus 2 is 1. x ಅಂದರೆ 1x is equal to 18. ಇಲ್ಲಿ 1ನ ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ x is equal to 18. ನಮಗೆ ಎಕ್ಸಿನ ವ್ಯಾಲ್ಯೂ ಬಂದಿದೆ. ಇಲ್ಲೇನಿದ್ದಾರೆ, ಚೆಕ್ ಯುವರ್ ರಿಸಲ್ಟ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಈಗ ಚೆಕ್ ಮಾಡಿಬಿಡೋಣ. ಸೊ 3x is equal to 2x plus 18. ಇದು ನಮ್ಮ ಫಸ್ಟ್ ಈಕ್ವೇಷನ್ ಅಲ್ವಾ. ಈ ಎಕ್ಸ್ ಜಾಗಕ್ಕೆ ಏನು ಮಾಡಬೇಕು, ನಾವು 18ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. 3 into 18 is equal to 2 into 18 plus 18 ಅಂತ ಇದೆ. ಸೊ ಇಲ್ಲಿ ಇವಾಗ 8 3s are 24, 2 3 1s are 3, 3 plus 2 is 5, 54 ಆಯಿತು. ಇಲ್ಲಿ 2 8s are 16, 1 carry, 2 1s are 2, 2 plus 1 is 3, 36 plus 18. ಸೊ ಇಲ್ಲಿ ಇವಾಗ 54 ಹಾಗೆ ಇದೆ. 8 plus 6 is 14, so 1 carry, 3 plus 1 is 4, 4 plus 1 is 5. So LHS is equal to RHS. ನೋಡಿ, ಇಲ್ಲೂ 54, ಇಲ್ಲೂ 54. ಸೊ ನಾವು ಮಾಡಿರುವಂಥ ಆನ್ಸರ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವೆಶನ್, 5t minus 3 is equal to 3t minus 5 ಅಂತ ಇದೆ. ಸೊ ಇಲ್ಲಿ ಇವಾಗ ಕಾನ್ಸ್ಟೆಂಟ್ಸ್ನೆಲ್ಲ ಒಂದು ಕಡೆ, ವೇರಿಯಬಲ್ಸ್ನೆಲ್ಲ ಒಂದು ಕಡೆ. 5t, ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಮೈನಸ್ 3t ಆಯಿತು, ಇಸ್ ಈಕ್ವಲ್ ಟು ಮೈನಸ್ 5. ಈ ಮೈನಸ್ 3 ಆ ಕಡೆ ಹೋದರೆ ಪ್ಲಸ್ 3 ಆಗುತ್ತೆ. ಸೊ 5 minus 3 ಈಸ್ 2. ದೊಡ್ಡಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ 2t ಈಸ್ ಈಕ್ವಲ್ ಟು, ಇಲ್ಲಿ ದೊಡ್ಡಂಕೆ ಚಿಹ್ನೆ ಮೈನಸ್ 5 minus 3 ಈಸ್ 2. ಓಕೆನಾ. ಸೊ t ಈಸ್ ಈಕ್ವಲ್ ಟು ಮೈನಸ್ 2. ಇಲ್ಲಿ ಇಂಟು ಇರೋದು ಏನಾಗುತ್ತೆ, ಈ ಸೈಡ್ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 2 2 1s are 2, 2 1s are 2. t ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 1. ಈಗ ಏನು ಮಾಡಬೇಕು, ನಾವು ಆನ್ಸರ್ನ ಚೆಕ್ ಮಾಡಬೇಕು. ಸೊ 5t minus 3 is equal to 3t minus 5. ಇಲ್ಲಿಗೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. 5 into minus 1 minus 3 is equal to 3 into minus 1 minus 5. Minus into plus is minus, 5 1s are 5 minus 3 is equal to, plus into minus is minus, 3 1s are 3 minus 5. ಎರಡು ಮೈನಸ್ ಇರೋದ್ರಿಂದ ನಾವು ಆ್ಯಡ್ ಮಾಡ್ತೀವಿ, ಆನ್ಸರಲ್ಲಿ ಮೈನಸ್ಸೇ ಬರುತ್ತೆ. 5 plus 3 is equal to 8. ಇಲ್ಲೂ ಕೂಡ ಮೈನಸ್ 3 plus 5 is equal to 8. ಸೊ LHS is equal to RHS. ಇಲ್ಲೂ ಮೈನಸ್ 8, ಇಲ್ಲೂ ಮೈನಸ್ 8. ಹೆನ್ಸ್ ಇಟ್ ಈಸ್ ಕರೆಕ್ಟ್. ಓಕೆನಾ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನಿದೆ, 5x plus 9 is equal to 5 plus 3x. ಸೊ 5x, ಇಲ್ಲಿ 3xನ ಈ ಕಡೆ ತೊಗೊಂಬಂದರೆ ಮೈನಸ್ 3x is equal to 5. ಈ ಪ್ಲಸ್ 9 ಆ ಕಡೆ ಹೋದರೆ ಏನಾಗುತ್ತೆ, ಮೈನಸ್ 9 ಆಗುತ್ತೆ. ಸೊ ಇಲ್ಲಿಗ ದೊಡ್ಡಂಕೆ ಚಿಹ್ನೆ ಪ್ಲಸ್ 5 minus 3 is 2, 2x is equal to, ಇಲ್ಲಿ ದೊಡ್ಡಂಕೆ ಚಿಹ್ನೆ ಮೈನಸ್ 9 minus 5 is 4. ಸೊ x is equal to minus 4. ಇಲ್ಲಿ ಇಂಟು ಇರೋದು ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 2 1s are 2, 2 2s are 4. ಸೊ x is equal to minus 2. ಈಗೇನು ಮಾಡಬೇಕು, ವೆರಿಫೈ ಮಾಡಬೇಕು. ಸೊ 5x plus 9 is equal to 5 plus 3x. ಸೊ ಈಗ ವೆರಿಫೈ ಮಾಡೋಣ. 5 into minus 2 plus 9 is equal to 5 plus 3 into minus 2. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, 5 2s are 10 plus 9 is equal to 5 plus into minus is minus, 3 2s are 6. ಇಲ್ಲಿ ದೊಡ್ಡ ಅಂಕೆ ಚಿಹ್ನೆ ಮೈನಸ್ 10 minus 9 is 1
ಈಸ್ ಈಕ್ವಲ್ ಟು ಇಲ್ಲಿ ದೊಡ್ಡ ಅಂಕೆ ಚಿಹ್ನೆ ಮೈನಸ್ 6 ಮೈನಸ್ 5 ಈಸ್ 1. ಸೊ ಇಲ್ಲೂ -1 ಇಲ್ಲೂ -1 ಇರೋದ್ರಿಂದ LHS ಈಸ್ ಈಕ್ವಲ್ ಟು RHS. ಓಕೆನಾ. ಸೊ ಫೋರ್ತ್ ಕ್ವೆಶನ್ 4z ಪ್ಲಸ್ 3 ಈಸ್ ಈಕ್ವಲ್ ಟು 6 ಪ್ಲಸ್ 2z. ಸೊ 4z ಈ ಕಡೆ ಬಂದರೆ -2z ಈಸ್ ಈಕ್ವಲ್ ಟು 6, ಈ ಕಡೆ ಹೋದರೆ -3. ಸೊ ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ 4 minus 2 is 2. 2z is equal to 6 minus 3 is 3. z is equal to 3 by ಇದು ಈ ಕಡೆ ಹೋದರೆ 2. ಸೊ ಇಲ್ಲಿ ಫ್ರ್ಯಾಕ್ಷನಲ್ಲಿ ಬಂದಿದೆ ಆನ್ಸರ್ z is equal to 3 by 2. ಬಟ್ ಕರೆಕ್ಟಾ ಇಲ್ವಾ ಅನ್ನೋದನ್ನು ವೆರಿಫೈ ಮಾಡಿ ನೋಡೋಣ. 4z plus 3 is equal to 6 plus 2z. ಈಗ 4 into 3 by 2 plus 3 is equal to 6 plus 2 into 3 by 2. ಇಲ್ಲೇನಾಗುತ್ತೆ 2 1s are 2, 2 2s are 4, 3 2s are 6 plus 3 is equal to 6 plus ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ 3, 6 plus 3 is 9, 6 plus 3 is 9. ಸೊ LHS is equal to RHS, hence it is correct. Fifth question, 2x minus 1 is equal to 14 minus x. ಸೊ 2x ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, is equal to 14 ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ 1. ಸೊ 2x plus x is 3x is equal to 14 plus 1 is 15. ಸೊ x is equal to 15 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ 3. ಸೊ x is equal to 3 1s are 3, 3 5s are 15. ಸೊ x is equal to 5. ಸೊ ಈಗ ಏನು ಮಾಡಬೇಕು, ವೆರಿಫೈ ಮಾಡಬೇಕು. 2x minus 1 is equal to 14 minus x. 2 into 5 minus 1 is equal to 14 minus 5. 2 5s are 10 minus 1 is equal to 14 minus 5 is 9. 10 minus 1 is 9. ಇದು 9. So LHS is equal to RHS. Hence it is correct. Sixth question, 8x plus 4 is equal to 3 into x minus 1 plus 7. ಸೊ ಫಸ್ಟ್ ಇದನ್ನು ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 8x plus 4 is equal to 3 into x is 3x, plus into minus is minus, 3 1s are 3 plus 7. ಓಕೆ, ನೆಕ್ಸ್ಟ್ ಕಾನ್ಸ್ಟೆಂಟ್ನೆಲ್ಲ ಒಂದು ಕಡೆ, ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ. 8x, ಸೊ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು -3 ಪ್ಲಸ್ 7, ಇದು ಈ ಕಡೆ ಹೋದರೆ ಏನಾಗುತ್ತೆ, -4 ಆಗುತ್ತೆ. ಸೊ 8 minus 3 ಈಸ್ 5, 5x ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮೈನಸ್ ಮೈನಸ್ ಇರೋದ್ರಿಂದ 3 plus 4 ಈಸ್ 7 ಪ್ಲಸ್ 7, ಪ್ಲಸ್ 7 minus 7 ಕ್ಯಾನ್ಸಲ್ ಆಗುತ್ತೆ. 5x ಈಸ್ ಈಕ್ವಲ್ ಟು 0. x is equal to 0 divided by something is always 0. ಸೊ ಇಲ್ಲಿ ನಮ್ಮ x ವ್ಯಾಲ್ಯೂ ಏನಾಯಿತು, 0 ಆಯಿತು. ಈಗೇನು ಮಾಡೋಣ, ಇದನ್ನು ಚೆಕ್ ಮಾಡೋಣ. ಸೊ 8x ಪ್ಲಸ್ 4 ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1 ಪ್ಲಸ್ 7 ಒರಿಜಿನಲ್ ಈಕ್ವೇಷನಿಗೆ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. 8 ಇಂಟು 0 ಪ್ಲಸ್ 4 ಪ್ಲಸ್ ಇಲ್ಲಿ 3 into 0 minus 1 plus 7. 8 into 0 is 0 plus 4 plus ಇಲ್ಲಿ 3 into 0 minus something is, we will get the same number. ಓಕೆನಾ. ಸೊ ಇಲ್ಲಿ 0ನ ಬಿಟ್ಬಿಡೋಣ. 4 ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ -3 ಪ್ಲಸ್ 7. ಸೊ ಇಲ್ಲಿ ಈಕ್ವಲ್ಸ್ ಬರುತ್ತೆ ಮಧ್ಯದಲ್ಲಿ. ಸೊ 4 is equal to -3 ಪ್ಲಸ್ 7 ಆಯಿತು. ಇಲ್ಲಿ 4 is equal to, ಇಲ್ಲಿ ದೊಡ್ಡ ಅಂಕೆ ಚಿಹ್ನೆ ಏನು, ಪ್ಲಸ್ 7 minus 3 ಈಸ್ ಆಲ್ಸೋ 4. ಸೊ ಈ ಕಡೆನೂ 4, ಈ ಕಡೆನೂ 4. LHS is equal to RHS. Hence this is correct. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, 7th ಪ್ರಾಬ್ಲಮ್, x is equal to, ಸೊ ಇಲ್ಲಿಗ 4 by 5 into x plus
4/5 into 10 ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸೊ ಎಕ್ಸ್ನೆಲ್ಲ ಒಂದು ಕಡೆ ತೊಗೊಂಬಿಡೋಣ. ಎಕ್ಸ್ ಮೈನಸ್ 4/5 ಎಕ್ಸ್ ಈಸ್ ಈಕ್ವಲ್ ಟು 4 10s 40/5. ಇಲ್ಲಿ 5 1s 5 5 8s 40 ಡಿವೈಡ್ ಆಗುತ್ತೆ. ನೆಕ್ಸ್ಟು ಎಲ್ ಸಿ ಎಮ್ 5x ಮೈನಸ್ 4x/5 ಓಕೆ ಇಂಟು 8. ಸೊ ಇಲ್ಲಿ ಏನಾಗುತ್ತೆ 5x ಮೈನಸ್ 4x ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8 5s 40. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು 40 ಬಂತು. ಏನು ಮಾಡಬೇಕು ಚೆಕ್ ಮಾಡಬೇಕು. ಸೊ ವಾಟ್ ಈಸ್ ದ ಈಕ್ವೇಷನ್? ಎಕ್ಸ್ ಈಸ್ ಈಕ್ವಲ್ ಟು 4/5 ಇಂಟು ಎಕ್ಸ್ ಪ್ಲಸ್ 10. ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನಮಗಿಲ್ಲಿ 40. ಸೊ 40 ಈಸ್ ಈಕ್ವಲ್ ಟು 4/5 ಇಂಟು 40 ಪ್ಲಸ್ 10. ಸೊ 40 ಈಸ್ ಈಕ್ವಲ್ ಟು 4/5 ಇಂಟು 40 ಪ್ಲಸ್ 10 ಅಂದರೆ 50. ಓಕೆ, 5 1s 5 5 10s 50. 40 ಈಸ್ ಈಕ್ವಲ್ ಟು 4 ಇಂಟು 10 ಈಸ್ 40. ಸೊ LHS is equal to RHS, hence our answer is correct. Next to 8th question, 2x/3 plus 1 is equal to 7x/15 plus 3 ಅಂತ ಇದೆ. ಸೊ ಎಕ್ಸ್ ಇರೋದನ್ನೆಲ್ಲ ಒಂದು ಕಡೆ ತೊಗೊಂಬಿಡೋಣ. 2x/3 ಮೈನಸ್ 7x/15 is equal to 3. ಇದು ಈ ಕಡೆ ಹೋದರೆ -1. ಓಕೆ, ನೆಕ್ಸ್ಟ್ ಈಗ ಎಲ್ ಸಿ ಎಮ್ 15. ಸೊ ಇಲ್ಲಿ 3 5s 15 ಅಂದರೆ ಇಂಟು 5, 15 1s ಅಂದರೆ ಇಂಟು 1. ಸೊ 2 5s 10x ಮೈನಸ್ 7 1s 7x ಈಸ್ ಈಕ್ವಲ್ ಟು 3 minus 1 is 2. ಸೊ 10x minus 7x ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ 15 ಇಂಟು 2. ಈ 10 minus 7 is 3. 3x is equal to 15 2s 30. So x is equal to 30 divided by 3. 3 1s 3, 3 10s 30. So x is equal to 10. So ಈಗ next procedure verification. 2x/3 plus 1 is equal to 7x/15 plus 3. So 2 into 10/3 plus 1 is equal to 7 into 10/15 plus 3. So 2 10s are 20/3 plus 1 is equal to 70/15 plus 3. Next 20 plus LCM 3/3 is equal to 70 plus 15 3s are 75/15. So 2 3s are 20 plus 3 is 23/3 is equal to 0 plus 5 is 5, 7 plus 7 is 14/15. Sorry, 15 3s are 45 and 15 5s are ಅನ್ಕೊಂಬಿಟ್ಟೆ. So 70 plus 40 is 115. ಓಕೆನಾ? ಸೊ ಇಲ್ಲೀಗ 5 ಇಂದ ಡಿವೈಡ್ ಆಗುತ್ತೆ. 5 3s are 15, 5 2s are 10 and 5 3s are 15. ಸೊ ಈ ಕಡೆನೂ 23/3 is equal to ಈ ಕಡೆನೂ 23/3. ಸೊ LHS is equal to RHS, hence our answer is correct. Next 9th question, 2y plus 5/3 is equal to 26/3 minus y. So 2y ಈ ಕಡೆ ಬಂದರೆ plus y is equal to 26/3 minus 5/3. 2y plus y is 3y is equal to ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ನಾವೇನು ಮಾಡ್ಕೊಳ್ಬೋದು, ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಬಿಡ್ಬೋದು. 26 minus 5 is 21. So 3 1s are 3, 3 7s are 21. So x is equal to 7/3. ಇಲ್ಲಿ 7 ಇದು ಡಿವೈಡೆಡ್ ಬೈ ಆಗುತ್ತೆ. ಓಕೆನಾ? ನೆಕ್ಸ್ಟಿಗೆ ಏನು ಮಾಡೋಣ, ವೆರಿಫಿಕೇಷನ್ ಮಾಡಬೇಕು. ವಾಟ್ ಈಸ್ ದ ಈಕ್ವೇಷನ್? 2y plus 5/3 is equal to 26/3 minus y
So 2 into 7 by 3 plus 5 by 3 is equal to 26 by 3 minus 7 by 3. ಇಲ್ಲಿ ಎರಡು ಕಡೆ ಡಿನಾಮಿನೇಟರ್ 3ನೇ ಬರುತ್ತೆ. ಸೊ 2 7s are 14 by 3 plus 5 by 3 is equal to 26 by 3 minus 7 by 3. So denominator 3 ಇದೆ. 14 plus 5 is 19 is equal to denominator 3 ಇದೆ. ಸೊ ಇಲ್ಲಿಗ 1 ಬಾರೋ ಅಂದರೆ 16 ಆಯಿತು. 16 ಮೈನಸ್ 7 ಈಸ್ 9 1. ಸೊ 19 by 3 19 by 3 LHS is equal to RHS. So our answer is correct. Last question. 3m minus 5m is equal to minus 8 by 5 minus ಇಲ್ಲಿ ದೊಡ್ಡಂಕೆ ಚಿಹ್ನೆ ಮೈನಸ್ ಇರೋದ್ರಿಂದ 5 minus 3 is 2m is equal to minus 8 by 5. ಸೊ ಮೈನಸ್ ಮೈನಸ್ನ ಹಾಗೆ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬಹುದು. ಸೊ m is equal to 8 by 5 ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ಸೊ ಅಂದರೆ ರೆಸಿಪ್ರೋಕಲ್ 1 by 2. ಓಕೆನಾ. ಸೊ m is equal to 8 by 5 2s are 10. ಇದು 2 ಇಂದ ಡಿವೈಡ್ ಆಗೋದ್ರಿಂದ 2 4s are 8 2 5s are 10. ಸೊ ಅಲ್ಲಿಗೆ m ವ್ಯಾಲ್ಯೂ ಏನಾಯಿತು 4 by 5 ಆಯಿತು. ಓಕೆನಾ. ಸೊ ವೆರಿಫಿಕೇಷನ್ನ ಬೇರೆ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗ m ವ್ಯಾಲ್ಯೂ ಏನು ಬಂದಿತ್ತು 4 by 5 ಬಂದಿತ್ತು. ಸೊ 3 into 4 by 5 is equal to 5 into 4 by 5 minus 8 by 5. 3 4s are 12 12 by 5 is equal to 5 4s are 20 20 by 5 minus 8 by 5. ಸೊ ಎಲ್ಲ ಕಡೆ ಇಲ್ಲಿ 5 ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ಕೊಳ್ಬೋದು. 12 by 5 is equal to 20 minus 8 is also 12 by 5. ಸೊ ಇಲ್ಲಿಗ ಎರಡು ಸೇಮ್ ಇರೋದ್ರಿಂದ LHS is equal to RHS. So our answer is correct. This is all about exercise 2.1. See you in the next class. Thank you. For more videos, subscribe to my channel.